ಬಾಲಾಪರಾಧಿಗಳ ಜಾಮೀನಿಗೆ ಸಂಬಂಧಪಟ್ಟಂತೆ ಜಮ್ಮು ಆ್ಯಂಡ್ ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಏನಿದೆ ಅದು ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಬಾಲಾಪರಾಧಿಗಳಿಗೆ ನೀಡುವ ಬೇಲನ್ನು ರಿಜೆಕ್ಟನ್ನು ಮಾಡ್ಬೋದು ಅನ್ನೋದು ಸಂಬಂಧಪಟ್ಟಂತೆ ಇದು ಒಂದು ಮಹತ್ವದ ತೀರ್ಪಾಗಿದೆ. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಇದರ ಸೆಕ್ಷನ್ 12 ಪ್ರಕಾರ ಯಾವುದೇ ಒಬ್ಬ ಜುವೆನೈಲ್ ಜಸ್ಟಿಸ್ ಅವರು ಬೇಲನ್ನು ಪಡ್ಕೋಬೋದಾಗಿರುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ಇದನ್ನು ಪಡ್ಕೊಳ್ಳೋದು ಅವರ ಹಕ್ಕಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಜಮ್ಮು ಆ್ಯಂಡ್ ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಏನಿದೆ ಇದು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಬಾಲಾಪರಾಧಿಗಳು ಅಂದರೆ ಸಾಧಾರಣವಾಗಿ ಬಾಲಾಪರಾಧಿಗಳನ್ನು ಅಂದರೆ ಅವರನ್ನು ಕಸ್ಟಡಿಗೆ ತಗೊಂಡಾಗ ಅವರನ್ನು ಪ್ರತ್ಯೇಕವಾಗಿ ಇಡಲಾಗತ್ತೆ. ಅದು ಸಾಮಾನ್ಯ ಜೈಲುಗಳು ಏನಿರ್ತದೆ ಅಲ್ಲಿ ಇಡೋದಿಲ್ಲ. ಏನಕ್ಕೆ ಅಂದರೆ ಅವರಿಗೆ ಜೈಲು ಮತ್ತು ಅಲ್ಲಿನ ಒಂದು ವಾತಾವರಣ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಅಥವಾ ಕಾನೂನಿನ ರೀತಿಯಲ್ಲಿ ಇದನ್ನು ಪ್ರತ್ಯೇಕವಾಗಿ ಮಾಡಿ ಅವರನ್ನು ಇರಿಸಲಾಗತ್ತೆ. ಸೊ ಇಲ್ಲಿ ಅವರಿಗೆ ಬೇಲನ್ನು ಕೊಡಬೇಕು, ಯಾಕೆಂದರೆ ಅವ್ರಿಗೆ ಅಲ್ಲಿ ಕಸ್ಟಡಿಯಲ್ಲಿ ಇದ್ದೀವಿ ಅಂತ ಅನಿಸ್ಕೊಂಡು ಅವರಿಗೆ ಮಾನಸಿಕವಾಗಿ ನೋವು ಆಗಬಾರ್ದು ಅಥವಾ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರ್ದು ಅಂಥೇಳಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಸೆಕ್ಷನ್ 12ನ ಪ್ರಕಾರ ಬೇಲನ್ನು ಕೊಡಬೇಕಾಗಿರುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಅದನ್ನು ಪಡ್ಕೊಳ್ಳೋದು ಅವರ ಹಕ್ಕಲ್ಲ ಅಂಥೇಳಿ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಹೇಳಿದೆ. ಅಂದರೆ ಇಲ್ಲಿ ಕಾನೂನಿನ ಉಲ್ಲಂಘನೆ ಉತ್ತಂಗ ಸ್ಥಿತಿಯಲ್ಲಿ ಅಂದರೆ ಎಲ್ಲ ಕಾನೂನಿನ ಎಲ್ಲೆಗಳನ್ನು ಮೀರಿ ಅಪರಾಧಗಳನ್ನು ಮಾಡದಂಥ ಸಂದರ್ಭದಲ್ಲಿ ಆವಾಗ ಅಂಥವರಿಗೆ ಅಂದರೆ ಒಂದು ವಿಶೇಷವಾದಂಥ ಅಂದರೆ ವಿರಳವಾದಂಥ ಮತ್ತು ಅವರು ಮಾಡಿರುವಂಥ ಅಪರಾಧ ಆ ಒಂದು ಮಟ್ಟದ್ದು ಅಂದರೆ ಕಾನೂನಿನ ಅಂತಿಮ ಹಂತವನ್ನು ಮೀರಿದೆ ಅನ್ನುವ ಸಂದರ್ಭಗಳಲ್ಲಿ ಇರುವಂಥ ಪ್ರಕರಣಗಳಲ್ಲಿ ಬೇಲನ್ನು ರಿಜೆಕ್ಟ್ ಮಾಡ್ಬೋದು ಅಂಥೇಳಿ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಸೆಕ್ಷನ್ 12ನ ಆವಾಗ ಉಲ್ಲಂಘನೆ ಮಾಡಿದಂಗೆ ಆಗೋದಿಲ್ಲ. ಸೊ ಹಾಗಾಗಿ ಅಂಥ ಒಂದು ಪ್ರಕರಣದಲ್ಲಿ ಬೇಲನ್ನು ರಿಜೆಕ್ಟ್ ಮಾಡಿದ್ರೆ ಅದು ಕೂಡ ಈ ಸೆಕ್ಷನ್ 12ಅನ್ನು ಎತ್ತಿ ಹಿಡಿದಂತೆ ಆಗುತ್ತೆ ಅಂಥೇಳಿ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದು ಜುವೆನೈಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಇರೋದರಿಂದ ಪಾರ್ಟೀಸ್ ನೇಮನ್ನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಜಡ್ಜ್ಮೆಂಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ನಂಬರಿಗೆ ವಾಟ್ಸಪ್ ಅಥವಾ ಕಾಲನ್ನು ಮಾಡಿ ಈ ಒಂದು ಜಡ್ಜ್ಮೆಂಟನ್ನು ಬೇಕಾದ್ರೆ ಪಡ್ಕೋಬೋದಾಗಿರುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಹೇಳಿರುವಂಥದ್ದಷ್ಟೇ ಯಾವುದೇ ಒಂದು ಬೇಲನ್ನು ಪಡ್ಕೊಳ್ಳೋಂಥ ಜುವೆನೈಲ್ ಜಸ್ಟಿಸ್ಗೆ ಇರುವಂಥ ಹಕ್ಕು ಈ ವಿಶೇಷವಾದಂಥ ಅಂದರೆ ಒಂದು ವಿರಳವಾದಂಥ ಪ್ರಕರಣಗಳಲ್ಲಿ ಇರೋದಿಲ್ಲ. ಅವರು ಎಲ್ಲ ಕಾನೂನಿನ ಎಲ್ಲೆಗಳನ್ನು ಮೀರಿ ಅಪರಾಧಗಳನ್ನು ಮಾಡದಂಥ ಸಂದರ್ಭದಲ್ಲಿ ಇದನ್ನು ರಿಜೆಕ್ಟ್ ಮಾಡ್ಬೋದಾಗಿರುತ್ತೆ ಅಂಥೇಳಿ ಜಮ್ಮು ಆ್ಯಂಡ್ ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದರಿಂದ ತಿಳ್ಕೊಳ್ಳುವಂಥದ್ದು ಏನಂದರೆ ಸಾಧಾರಣ ಎಲ್ಲ ಪ್ರಕರಣಗಳಿಂದಲೂ ಜುವೆನೈಲ್ ಜಸ್ಟಿಸ್ಗೆ ಅಂದರೆ ಬಾಲಾಪರಾಧಿಗಳಿಗೆ ಬೇಲ್ ಸಿಕ್ಕುತ್ತೆ. ಆದರೆ ವಿಶೇಷವಾದಂಥ ಎಲ್ಲ ಒಂದು ಕಾನೂನಿನ ಎಲ್ಲೆಗಳನ್ನು ಮೀರಿ ಮಾಡುವಂಥ ಒಂದು ಪ್ರಕರಣಗಳಿಗೆ ಬೇಲ್ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದಾಗಿರುತ್ತೆ.